ಓಕೆ, ಬರೀ 1,20,000 ಕೊಡ್ತೀನಿ ಸರ್ ಫೈನಲ್. ವಿನಾಯಕ್ ಬ್ರದರ್, ನೀವು ಕೇಳಿದ್ರಲ್ಲ ಈಕೋ ಕಾರ್ಗೋ ಬರೀ 1,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 1,15,000 1,5 ಲಕ್ಷ ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ ಸರ್. 3 ಓಮಿನಿ 3 ಈಕೋ ಟ್ರಿನಿಟಿ ಕಾರ್ಸ್ ಅಂದ್ರೆ ಓಮಿನಿ ಈಕೋಗೆ ಎನಿ ಟೈಮ್ ಇದ್ದೇ ಇರ್ತದೆ ಸರ್. ಬರೀ 75,000 ಡೌನ್ ಪೇಮೆಂಟ್ ಕೊಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. 1,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದೆ ಲೋನ್ಗೆ 75,000 ಕೊಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ 1,90,000 ಕೊಡ್ತೀನಿ ಮನಿ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2,10,000 ಫೈನಲ್ ಮಾಡ್ಕೊಡ್ತೀನಿ ಮನಿ. 2,60,000 ಕೊಡ್ತೀನಿ ಮನಿ ಸರ್. 2,60,000 2,60,000 75,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಈಕೋ ಬೇಕು. ಇದು ಬಂದು 2,25,000 ಹೇಳ್ತೀನಿ. 2,15,000 ಫೈನಲ್ ಮಾಡ್ಕೊಡ್ತೀನಿ. 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 2,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 6,45,000 ಹೇಳ್ತಾರೆ. 6,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ವಿನಾಯಕ್ ಬ್ರದರ್, ನೀವು ಕಮೆಂಟ್ ಮಾಡಿದ್ರಿ ಟ್ರಿನಿಟಿ ಕಾರ್ಸಲ್ಲಿ ವೀಡಿಯೋ ಮಾಡಿ ಸರ್ ಅಂತ. ಸೊ ನೀವು ನೋಡ್ತಾ ಬಂದು ನಾನು ಇವಾಗ ಟ್ರಿನಿಟಿ ಕಾರ್ಸಿಗೆ ಬಂದಿದ್ದೀನಿ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ನಿಮಗೋಸ್ಕರ ನಾನು ಇವತ್ತು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ನೀವು ಕೇಳಿದ್ರಿ ಸರ್ ಅದು ಈಕೋ ಕಾರ್ಗೋ ಓಮಿನಿ ಕಾರ್ಗೋ ಅಲ್ಲ? ಅದು ಹೌದು, ಓಮಿನಿ ಕಾರ್ಗೋ ಇದೆಯಾ? ಇದೆ ಸರ್. ಓಕೆ, ಓಮಿನಿ ಕಾರ್ಗೋ ಅವೈಲೇಬಲ್ ಇರುತ್ತೆ. ಸೊ ನೀವು ಬೇಕಾದ್ರೆ ವೀಡಿಯೋ ಮೇಲೆ ಇರುವಂಥ ನಂಬರ್ ಕಾಲ್ ಮಾಡಿ ನಾನು ಹೇಳ್ದೆ ಅಂತ ಹೇಳಿ ನನಗೆ ಕೊಡುವಂಥ ಪ್ರೈಸಲ್ಲಿ ಕೊಡಿ ಸರ್. ಅವ್ರಿಗೆ ಕಮೆಂಟ್ ಮಾಡಿದ್ದಾರೆ, ಖಂಡಿತ ಕೊಡ್ತೀನಿ ಸರ್. ಅದು ಈಕೋ ಕಾರ್ಗೋ ಇಲ್ಲ ಓಮಿನಿ ಕಾರ್ಗೋ ಬೇಕು ಅಂತ. ಒಳ್ಳೆ ಪ್ರೈಸಲ್ಲಿ ನನಗೆ ನಾ ತಗೊಂಡ್ರೆ ನನಗೇನು ಪ್ರೈಸ್ ಕೊಡ್ತೀರಾ ಅದೇ ಪ್ರೈಸಲ್ಲಿ ಅವ್ರು ಕೊಡಬೇಕು. ಖಂಡಿತ ಕೊಡ್ತೀನಿ. ಈಗ ಟ್ರಿನಿಟಿ ಕಾರ್ಸ್ ಎಲ್ಲಿ ಬರಬೇಕಾಗುತ್ತೆ ಅಡ್ರೆಸ್? ಸರ್ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಪಕ್ಕದಲ್ಲಿ SPK ಕಲ್ಯಾಣ ಮಂಟಪ ಪಕ್ಕದಲ್ಲಿ ಇದೆ ಸರ್. ಎಷ್ಟಿದೆ ಕಾರ್ಗಳು ಇವತ್ತು? ಸರ್ ಇವತ್ತೊಂದು 60 ವೆಹಿಕಲ್ ಇದೆ ಸರ್. ಓಮಿನಿ ಎಷ್ಟಿದೆ, ಈಕೋ ಎಷ್ಟಿದೆ ಸರ್? 3 ಓಮಿನಿ 3 ಈಕೋ ಟ್ರಿನಿಟಿ ಕಾರ್ಸ್ ಅಂದ್ರೆ ಓಮಿನಿ ಈಕೋಗೆ ಎನಿ ಟೈಮ್ ಇದ್ದೇ ಇರ್ತದೆ ಸರ್. ಆಲ್ಟೋ ಎಷ್ಟಿದೆ ಸರ್? ಆಲ್ಟೋ 3 ಗಾಡಿ ಇದೆ ಸರ್. ವ್ಯಾಗನರ್ 4 ಗಾಡಿ ಇದೆ. ಸ್ಯಾಂಟ್ರೋ 2 ಗಾಡಿ ಇದೆ. ಜೆನ್ ಎಷ್ಟಿರೋ? ಜೆನ್ ಎಸ್ಟಿರೋ 1 ಗಾಡಿ ಇದೆ ಸರ್. ಎರ್ಟಿಗ ಏನಾದ್ರು ಇದೆಯಾ ಇವತ್ತು? ಎರ್ಟಿಗಾನು ಇದೆ ಸರ್. ಓಕೆ, ಸರಿ. ಸೊ ನೋಡಿದ್ರಲ್ಲ, ನಿಮಗೆ ಮಾರುತಿ ಸುಜುಕಿಲಿ ಯಾವ ಕಾರ್ಗಳು ಬೇಕು ಪ್ರತಿಯೊಂದು ಕೂಡ ಸಿಗುತ್ತೆ. ಅದು ಬಿಟ್ಟು ಬೇರೆ ಬ್ರ್ಯಾಂಡಲ್ಲಿ ಹುಡುಕ್ತಾ ಇದ್ರೆ ಅದು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಈಗ ಒನ್ ಬೈ ಡೀಟೇಲ್ ಕೊಡ್ಕೊಂಡು ಹೋಗೋಣ. ಮಾರುತಿ ಸುಜುಕಿ ಓಮಿನಿ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ವೆಹಿಕಲ್, ಹೇಳಿ ಸರ್ ಡೀಟೇಲ್. ಸರ್ 2017 ಮಾಡಲು 8 ಸೀಟ್ರು ಸಿಲ್ವರ್ ಕಲರ್ ಬರೋ 56,000 ಹೊಡಿದೆ ಸರ್. 3 ಲಕ್ಷ ಹೇಳ್ತಾರೆ. 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. 280ಕ್ಕೆ ಮಾಡಲ್ ಯಾವ್ದಂದ್ರೆ? 2017 8 ಸೀಟ್ರು ಮಾರುತಿ ಓಮಿನಿ ಸರ್. 2017 ಮಾಡಲು. ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಒಂದು 2 lakhs ಲೋನ್ ಮಾಡ್ಕೊಡ್ತೀನಿ ಸರ್. 192 lakhs ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 190 ಇಲ್ಲ 2 ಲಕ್ಷ ಈ ಥರ ನಿಮಗೆ ಲೋನು ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಮಿಕ್ಕಿದೇನಿರುತ್ತೆ ನೀವು ಡೌನ್ ಪೇಮೆಂಟ್ ಅಂತ ಕೊಟ್ಟು ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ವ್ಯಾಗನರ್ IT ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ 2013 ಮಾಡಲು VXI ಸೆಕೆಂಡ್ ಓನರ್ ಇನ್ಸೂರೆನ್ಸ್ ಪ್ರೊಸೆಸ್ ಮಾಡ್ಕೊಡ್ತಾರೆ. 76,000 ಸೌಂಡ್ ಟ್ರ್ಯಾಕ್ ಇದೆ. 2,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 290ಕ್ಕೆ ಲೋನು ಸರ್? ಸರ್ ಬರೀ 75,000 ಡೌನ್ ಪೇಮೆಂಟ್ ಕೊಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 75,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ವ್ಯಾಗನರ್. ಈಗ ಆಲ್ಟೋ ಸರ್? ಸರ್ ಆಲ್ಟೋ 800 2013 ಮಾಡಲು LXI AC ಪವರ್ ಸ್ಟೇರಿಂಗ್ ಇದೆ. ಬರೀ 1,85,000 ಕೊಡ್ತೀನಿ ಬನ್ನಿ ಸರ್. 185ಕ್ಕೆ ಸರ್. ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ 1 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 85,000 ಡೌನ್ ಪೇಮೆಂಟ್. ಹೌದು ಸರ್. AC ಪವರ್ ಸ್ಟೇರಿಂಗು, 4 ಬ್ರಾಂಡೆಡ್ ಟೈರ್ಸ್, ವೆರಿ ಗುಡ್ ಕಂಡೀಷನ್ ಆಗಿದೆ ಸರ್. ಓಕೆ, ಸೊ ನೀವು ನೋಡಿದ್ರಲ್ಲ ಆಲ್ಟೋ 800 ಒಳ್ಳೆ 20+ ಮೈಲೇಜ್ ಬರುವಂಥ ಗಾಡಿ. ನೆಕ್ಸ್ಟ್ ಸರ್ I10. ಸರ್ ಹುಂಡೈ i10 ಬರೀ ಸಿಂಗಲ್ ಓನರ್ ಸರ್. 35,000 ಶೋರೂಮ್ ಟ್ರ್ಯಾಕ್ ಇದೆ. AMT ಆಟೋಮೆಟಿಕ್ ಇದು. ಆಟೋಮೆಟಿಕ್ 35,000 ಹೊಡಿದೆ. ಸ್ಪೋರ್ಟ್ಸ್ ವೆಹಿಕಲ್, ಸಿಂಗಲ್ ಓನರ್, ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. 2,50,000 ಹೇಳ್ತಾರೆ. 2,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 235ಕ್ಕೆ 2,35,000ಗೆ ಅದು ಕೂಡ VT ಅಂದರೆ ಪೆಟ್ರೋಲ್ ಇಂಜಿನ್. ಹೌದು ಸರ್, ಆಟೋಮೆಟಿಕ್ ಸರ್. ಆಟೋಮೆಟಿಕ್ ವ್ಯಾಗನರ್ ಸರ್ ಇದು? ಸರ್ ವ್ಯಾಗನರು 2005 ಮಾಡಲು 5 ವರ್ಷ FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. 1.5 ಲಕ್ಷ ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ ಸರ್. ಯುಗಾದಿ ಆಫರ್ ಸರ್. ಇದಕ್ಕೆ 1.5 ಲಕ್ಷಕ್ಕೆ ಮಾರುತಿ ಸುಜುಕಿ ವ್ಯಾಗನರ್ ಕೂಡ ಸಿಗುತ್ತೆ. ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ನೀವು ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಸರ್ ಈ ಆಲ್ಟೋ? ಸರ್ ಆಲ್ಟೋ K10 2011 ಮಾಡಲು 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ ಸರ್. ಬರೀ 1,90,000 ಕೊಡ್ತೀನಿ ಬನ್ನಿ ಸರ್. 1,90,000 1,90,000ಕ್ಕೆ ಆಲ್ಟೋ K10 ಆರಾಮಾಗಿ 20+ ಮೈಲೇಜ್ ಬರುವಂಥ ಗಾಡಿ. ನೆಕ್ಸ್ಟ್ ಸರ್ ಸ್ವಿಫ್ಟ್? ಸರ್ 2008 ಮಾಡಲು ಸ್ವಿಫ್ಟ್ VXI ಪೆಟ್ರೋಲ್ ಗಾಡಿ. ಬರೀ 2,10,000 ಕೊಡ್ತೀನಿ ಬನ್ನಿ ಸರ್. 2,10,000ಕ್ಕೆ 2008 ಮಾಡಲು ಸ್ವಿಫ್ಟ್ VXI FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2,10,000 ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. 2,10,000ಕ್ಕೆ ಈ ಸ್ವಿಫ್ಟ್ ಸರ್? ಸರ್ 2009 ಮಾಡಲು ಸ್ವಿಫ್ಟ್ VXI ಸೆಕೆಂಡ್ ಓನರ್ ಗಾಡಿ, ಮ್ಯಾಗ್ವಿಲ್ ಎಲ್ಲ ಇದೆ. ಬರೀ 2,60,000 ಕೊಡ್ತೀನಿ ಬನ್ನಿ ಸರ್. 2,60,000 2,60,000ಕ್ಕೆ ಈ ಈಕೋ ಸರ್?
ಸರ್ 2022 ಮಾಡಲು ಈಕೋ 5 ಸೀಟರ್ AC, Okay. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ವೆರಿ ವೆಲ್ ಮೇಂಟೆಡ್ ಶೋರೂಮ್ ಟ್ರ್ಯಾಕ್ ಇದೆ. ಬರೀ 5 ಲಕ್ಷ ಕೊಡ್ತೀನಿ ಬನ್ನಿ ಸರ್, ಬರೀ 70,000 ಕೊಡಿ ಸರ್, ಮಿಕ್ಕಿ ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್, ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದ ಲೋನು 75,000 ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಈಕೋ ಬೇಕಂದ್ರೆ ಅದು ಕೂಡ ಸಿಗುತ್ತೆ. ಒಂದು ವೇಳೆ ಈ ಕಲರ್ ಬೇಡವಾ, ಸೊ ನೀವು ನೋಡ್ತಾ ಬಂದು ಮತ್ತೊಂದು ಇರುತ್ತೆ, ಇದು ಕೂಡ KA03, ಇದು ಕೂಡ 5 ಸೀಟರ್ ವಿತ್ AC ಇದುವೆ ಸರ್. ಇದು ಸರ್ 22 ಮಾಡಲು ಸಿಲ್ವರ್ ಬೇಕಾ ಗ್ರೇ ಬೇಕಾ? ಇದು ಬರೀ 18,000 ಹೊಡಿದೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 5,15,000 ಫೈನಲ್ ಮಾಡ್ಕೊಡ್ತೀನಿ ಸರ್, ಬರೀ 70,000 ಕೊಡಿ ಸರ್ ಡೌನ್ ಪೇಮೆಂಟ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. 70,000 ಡೌನ್ ಪೇಮೆಂಟಲ್ಲಿ 75,000 ಡೌನ್ ಪೇಮೆಂಟಲ್ಲಿ ಇದೆ, 70,000 ಡೌನ್ ಪೇಮೆಂಟಲ್ಲಿ ಇದೆ. ಓಮಿನಿಗಳು ಕೂಡ ಇಲ್ಲಿ ತುಂಬಾನೇ ಇರುತ್ತೆ, ಒನ್ ಬೈ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಆಲ್ರೆಡಿ ಒಂದು ಓಮಿನಿ ಡೀಟೇಲ್ ಕೊಟ್ಟಿದ್ದು, ಇನ್ನೆರಡು ಇರುತ್ತೆ. ನೆಕ್ಸ್ಟ್ ಸರ್ ಸ್ವಿಫ್ಟ್ ಡೀಸೆಲ್. ಸರ್ ಸ್ವಿಫ್ಟ್ ಡೀಸೆಲ್ VDI ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್, 2014 ಮಾಡಲು, ವೆರಿ ವೆರಿ ವೆಲ್ ಮೇಂಟೆಡ್ ಇದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 4,65,000 ಹೇಳ್ತಾರೆ, 4,50,000 ಫೈನಲ್ ಮಾಡ್ಕೊಡ್ತೀನಿ, 75,000 ಡೌನ್ ಪೇಮೆಂಟ್ ಕೊಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಸರ್, 75,000 ಡೌನ್ ಪೇಮೆಂಟಲ್ಲಿ, ಅದು ಕೂಡ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ VDI, ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ, ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಲೇ ಹೇಳ್ಬೋದು. ಯಾರಾದ್ರೂ ಇಂಟ್ರೆಸ್ಟ್ ಇದೆ ಬೇಗ ಕರೆ ಮಾಡ್ಬೋದು. ಇನ್ನು ಆ ಕಡೆ ಎಲ್ಲ ಆಲ್ಟೋ ವ್ಯಾಗನರ್ಗಳಿಗೂ ಇನ್ನೂ ಲೈನಲ್ಲಿ ಇರುತ್ತೆ, ಬರೀ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಈ ಸ್ವಿಫ್ಟ್ ಸರ್ 2010 ಮಾಡಲು ಸ್ವಿಫ್ಟ್ VDI ಡೀಸೆಲ್ 2029 FC ಇದೆ, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,80,000ಕ್ಕೆ 2,80,000ಗೆ. ಓಮಿನಿ ಸರ್, ಸರ್ 2015 ಮಾಡಲು ಮಾರುತಿ ಓಮಿನಿ 8 ಸೀಟರ್ ಸಿಲ್ವರ್ ಕಲರು, ಓಕೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, 66,000 ಶೋರೂಮ್ ಟ್ರ್ಯಾಕ್ ಇದೆ, ವೆರಿ ವೆರಿ ವೆಲ್ ಮೇಂಟೆಡ್ ಇದೆ ಸರ್. ಓಕೆ, ಇದು ಬಂದು 2,85,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 2,85,000 ಲೋನು ಸರ್ ಇದಕ್ಕೆ. ಸರ್ ಲೋನ್ ನಿಮಗೆ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಅಲ್ಲಿಗೆ 85,000 ಡೌನ್ ಪೇಮೆಂಟಲ್ಲಿ. ಓಕೆ, ವ್ಯಾಗನರ್ ಸರ್, ಅದು ಕೂಡ ಟಾಪ್ ಎಂಡ್ VXI KA02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಡೀಟೇಲು ಸರ್ 2014 ಮಾಡಲು ಸಿಂಗಲ್ ಓನರ್, VXI ವೆರಿ ವೆರಿ ವೆಲ್ ಮೇಂಟೆಡ್ ಇದೆ, 3,20,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಲೋನು ಸರ್ ಇದಕ್ಕೆ. ಸರ್ ಲೋನ್ಗೆ 75,000 ಕೊಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. 75,000 ಡೌನ್ ಪೇಮೆಂಟಲ್ಲಿ. ಹೌದು ಸರ್. ಓಕೆ ಸರ್, ಇಯಾನು 20+ ಮೈಲೇಜ್ ಬರುವಂಥ ಗಾಡಿ, ಅದು ಕೂಡ ಎರಾಪ್ಲೆಸ್ ವೇರಿಯಂಟ್. ಡೀಟೇಲು ಸರ್ ಇದು. ಸರ್ 2014 ಮಾಡಲು ಇಯಾನು ಎರಾಪ್ಲೆಸ್, ಇದು ಬಂದು 2,25,000 ಹೇಳ್ತೀನಿ, 2,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,15,000ಕ್ಕೆ ಎಷ್ಟು ಹೊಡಿರ್ಬೋದು ಸರ್ ಇದೆಲ್ಲ? ಸರ್ 75,000 ಹೊಡಿದೆ ಸರ್. ಓಕೆ, 75,000 ಕಿಲೋಮೀಟರ್ ಹೊಡಿರುತ್ತೆ. ಕೆಲವೊಂದಕ್ಕೆ ನಾವು ಕಿಲೋಮೀಟರ್ ಎಷ್ಟಿದೆ ಅಂತ ನಾವು ಮೆನ್ಷನ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಬೇಕಾದ್ರೆ ಕಾಲ್ ಮಾಡಿದಾಗ ನಿಮಗೆ ಡೀಟೇಲ್ ಕೂಡ ಸಿಗುತ್ತೆ. ಜೆನ್ ಎಷ್ಟಿರೋ ಅದು ಕೂಡ LXA ವೇರಿಯಂಟ್. ಡೀಟೇಲ್ ಸರ್ ಇದು. ಸರ್ 2009 ಮಾಡಲು ಬರೀ 35,000 ಶೋರೂಮ್ ಟ್ರ್ಯಾಕ್ ಇದೆ ಸರ್, ಸಿಂಗಲ್ ಓನರ್, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ವೆರಿ ವೆರಿ ವೆಲ್ ಮೇಂಟೆಡ್ ಇದೆ ಗಾಡಿ ಬಂದಿದ್ದು, ಕ್ರಾಚಸ್ ಡೆಂಟ್ ಇಲ್ಲ, ನೀಟಾಗಿದೆ ಗಾಡಿ. 1,85,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 29 FC ಇದೆ ಸರ್. ಓಕೆ, ಅಂದರೆ ನಿಮಗೆ ಕಡಿಮೆ ಓಡಿರೋದು ಬೇಕು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥ ಜೆನ್ ಇಷ್ಟು ಬೇಕು ಅಂದರೆ ನಿಮ್ಗೆ ಖಂಡಿತವಾಗಿ ಕಡಿಮೆ ಪ್ರೈಸಲ್ಲಿ ಸಿಗಲ್ಲ. ಸೊ ಅಂಥದ್ರಲ್ಲಿ ಕಡಿಮೆ ಓಡಿರೋದು ಬೇಕು, ಒಳ್ಳೆ ಕಂಡೀಷನ್ ಇರುವಂಥ ಗಾಡಿ ಬೇಕು ಅಂದರೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಬೇಕು ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ. ಸ್ಯಾಂಟ್ರೋ ಸರ್. ಸರ್ 2004 ಮಾಡಲು 5 years FC, 1 ವರ್ಷ ಇನ್ಸೂರೆನ್ಸ್ ಇದೆ, 1,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದೆ 140. ಹೌದು, 140 ಕೊಡ್ತೀನಿ ಸರ್. 1,40,000ಕ್ಕೆ Hyundai ಸ್ಯಾಂಟ್ರೋ ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲನೂ ಕೂಡ ಬರುವಂಥದ್ದು. ಓಕೆ, ಇದು ಸರ್ ವ್ಯಾಗನರ್ 2014 ಮಾಡಲು 13 ಮಾಡಲು ವ್ಯಾಗನರು, ಸಿಂಗಲ್ ಓನರು, ಇದು ಬಂದು ನಿಮಗೆ 2,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,95,000ಕ್ಕೆ. ಲೋನು ಸರ್ ಇದಕ್ಕೆ. ಸರ್ 75,000 ಕೊಡಿ ಸರ್ ಡೌನ್ ಪೇಮೆಂಟ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಅದು ಕೂಡ ಟಾಪ್ ಎಂಡ್ VXI. ಇದನ್ನು ನೋಡ್ತಾ ಬೋದು. ಈ ವ್ಯಾಗನರ್ ಇದು ಕೂಡ ಟಾಪ್ ಎಂಡ್ ಅಂದರೆ ಬ್ಯಾಕ್ ವೈಫರ್ ಡಿಫಾಗರ್, ಪವರ್ ಸ್ಟೇರಿಂಗ್, ಪವರ್ ಇಂಡೋ ಇವೆಲ್ಲನೂ ಕೂಡ ಕಾಮನ್ ಆಗಿ ಬರುವಂಥದ್ದು. ಡೀಟೇಲ್ ಸರ್ ಇದು. ಸರ್ 2013 ಮಾಡಲು ಸಿಂಗಲ್ ಓನರ್ VXI, ಇದು ಬಂದು 2,75,000ಕ್ಕೆ 13 ಮಾಡಲು ಈ ವ್ಯಾಗನರ್ ಕೊಡ್ತೀನಿ ಸರ್. 2,75,000ಕ್ಕೆ. 2,75,000ಕ್ಕೆ ಸರ್. ಓಕೆ, 2,75,000ಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ. 75,000 ಡೌನ್ ಪೇಮೆಂಟ್ ಕೊಡಿ, 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಮಾರುತಿ ಸುಜುಕಿ ಎರ್ಟಿಗಾ ZDI ಅಂದರೆ ಫುಲ್ಲಿ ಟಾಪ್ ಎಂಡ್, ಅಲೋ ವೀಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮಾಡ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲನೂ ಕೂಡ ಇರುವಂಥ ಗಾಡಿ. ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ಈ ಗಾಡಿಯಲ್ಲಿ ಇರುತ್ತೆ. ಡೀಟೇಲ್ ಸರ್ ಇದು. ಸರ್ 2015 ಮಾಡಲು ZDI ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್, 6,45,000 ಹೇಳ್ತಾರೆ, 6,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 6,30,000ಕ್ಕೆ ಡೌನ್ ಪೇಮೆಂಟ್ ಏನಾಗ್ಬೋದು ಸರ್? ಸರ್ 1 ಲಕ್ಷ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 1 ಲಕ್ಷ ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ನೆಕ್ಸ್ಟ್ ಸರ್. ಸರ್ 2016 ಮಾಡಲು ಇನೋವಾ ಕ್ರಿಸ್ಟಾ ಜೆಡ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇದೆ, 16 ಲಕ್ಷ ಹೇಳ್ತಾರೆ, 15.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್. 2.5 ಲಕ್ಷ ಡೌನ್ ಪೇಮೆಂಟಲ್ಲಿ ಇನೋವಾ ಕ್ರಿಸ್ಟಾ, ಅದು ಕೂಡ Z ವೇರಿಯಂಟ್. ಸೊ ನೋಡ್ತಾ ಆಗ್ಬೋದು, ಗಾಡಿ ಮಾತ್ರ ತುಂಬಾ ಒಳ್ಳೆ ಕ್ಲಾಸ್ ಕಂಡೀಷನ್ ಇರುವಂಥದ್ದು, ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ, ಯಾಕಂದರೆ ಗಾಡಿ ಅಂಥ ಒಂದು ಕಂಡೀಷನ್ ಇರುತ್ತೆ. ಮಾರುತಿ ಸುಜುಕಿ ವ್ಯಾಗನರ್ ಸರ್. ಸರ್ 2013 ಮಾಡಲು ಸಿಂಗಲ್ ಓನರು, 76,000 ಹೊಡಿದೆ, VXI. ಓಕೆ, 3,25,000 ಹೇಳ್ತಾರೆ, 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ. ಓಕೆ, ಏನು ಡೌನ್ ಪೇಮೆಂಟ್ ಆಗ್ಬೋದು ಸರ್ ಇದಕ್ಕೆಲ್ಲ? ಸರ್ ಇದಕ್ಕೆಲ್ಲ ಒಂದು 70,000 ಕೊಟ್ಟರೆ ಸಾಕು ಸರ್. 70,000 ಡೌನ್ ಪೇಮೆಂಟಲ್ಲಿ ವ್ಯಾಗನರ್ಗಳು ಸಿಕ್ಬಿಡುತ್ತೆ. ಹೌದು ಸರ್. 5-6 ಗಾಡಿ ಇದೆ ಸರ್ ವ್ಯಾಗನರ್ ನಮ್ಮಲ್ಲಿ. ಈ ವ್ಯಾಗನರ್ ಸರ್.
ಸರ್ 2005 ಮಾಡಲು ಹಾಂ ಹಾಂ 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. ಬರೀ 1,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 1,15,000ಕ್ಕೆ ಮಾರುತಿ ಸುಜುಕಿ ವ್ಯಾಗನರ್. ಒಂದು ವಾಶ್ ಮಾಡ್ಕೊಂಡ್ರೆ ಸಾಕು, ಗಾಡಿ ವಾಶ್ ಮಾಡಿ 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಅಂತ ಮಾಡ್ಕೊಡ್ತೀನಿ ಸರ್. ಹಾಂ, ವಿನಾಯಕ್ ಬ್ರದರ್, ನೀವು ಕೇಳಿದ್ರಲ್ಲ ಈಕೋ ಕಾರ್ಗೋ. ಸೊ ನೀವು ನೋಡ್ತಾ ಬೋದು ಈಕೋ ಕಾರ್ಗೋ ಇಲ್ಲಿರುತ್ತೆ, ಇನ್ನೂ ಸೇಲ್ ಆಗಿಲ್ಲ. ನೀವು ದಯವಿಟ್ಟು ಫೋನ್ ಮಾಡಿ, ನನ್ನ ಹೆಸರು ಹೇಳಿ. ಹಂಗೂ ಇಲ್ಲಾಂದರೆ ಇವ್ರ ಹತ್ರ ಇನ್ನೇ ಹೇಳಿ, ಇವ್ರು ನನಗೆ ಫೋನ್ ಮಾಡಿಕೊಡ್ತಾರೆ. ನಾನೇ ಮಾತಾಡಿ ನಿಮ್ಗೆ ಒಳ್ಳೆ ಪ್ರೈಸಲ್ಲಿ ನಾನು ಕ್ಲೋಸ್ ಮಾಡಿಕೊಡ್ತೀನಿ. ಹೇಳಿ ಸರ್ ಈಕೋ ಕಾರ್ಗೋ. ಸರ್ 2020 ಮಾಡಲು ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ 2 ವರ್ಷ FC 6 ತಿಂಗಳು ಇನ್ಸೂರೆನ್ಸ್ ಇದೆ. ವೆರಿ ವೆರಿ ವೆಲ್ ಮೇಂಟೈನ್ಡ್ ಇದೆ. ಬೇರೆ ವಿಡಿಯೋದಲ್ಲಿ 3 ಲಕ್ಷ ಫೈನಲ್ ಅಂದರೆ ನಿಮ್ಮ ಕಡೆ ಬಂದರೆ 2,90,000ಕ್ಕೆ ಇನ್ನೂ ಒಂದು 5 ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ, 2,90,000ಕ್ಕೆ 2,90,000ಗೆ ಸೊ ನಿಮಗೆ ಇದು ಈಕೋ ಕಾರ್ಗೋ ಸಿಗುತ್ತೆ. ನೀವು ಫೋನ್ ಮಾಡಿ ಬ್ರದರ್, ಇವ್ರ ಹತ್ರ ಬನ್ನಿ, ಇವ್ರಿಗೆ ಹೇಳಿ, ಇವ್ರು ನಾನು ಫೋನ್ ಮಾಡಿಕೊಡ್ತಾರೆ. ಇನ್ನೂ ಕೂಡ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟು ಕೂಡ ನಾನು ಮಾಡಿಸ್ಕೊಡ್ತೀನಿ. ಖಂಡಿತ ಸರ್. ಓಕೆ, ನೆಕ್ಸ್ಟ್ ಸರ್ I20. ಸರ್ 2019 ಮಾಡಲು I20 ಸ್ಪೋರ್ಟ್ಸ್ ಆಪ್ಷನಲ್ಲೂ ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ವಿತ್ ನೆನ್ನೆ ಸರ್ವಿಸ್ ಆಗಿದೆ. 6,10,000 ಹೇಳ್ತೀರಿ, 5,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5,90,000ಕ್ಕೆ. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಇದಕ್ಕೆ ಡೌನ್ ಪೇಮೆಂಟ್ ಬಂದು 70,000 ತಗೊಂಡ್ರೆ ಸಾಕು ಸರ್. ಓಕೆ ಸರ್, ಇದು ಈಕೋ ಕಾರ್ಗೋಗೆ ಲೋನ್ ಆಗುತ್ತಾ ಸರ್? ಲೋನ್ ಅಂದರೆ ಇದು 50% ಲೋನ್ ಮಾಡಿಸ್ಕೊಡ್ತೀನಿ. 50% ಎಲ್ಲೋ ಬಡ ಆಗಿರೋದ್ರಿಂದ. ಸರ್. ಓಕೆ, ನೆಕ್ಸ್ಟ್ ಸರ್, ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಸ್ಯಾಂಟ್ರೋ ಬೇಕು ಅನ್ನೋರಿಗೆ. ಸರ್ ಸ್ಯಾಂಟ್ರಾ ಇದು 2004 ಮಾಡಲು. 4 ಮಾಡಲು? ಹೌದು ಸರ್. 2004 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಬರೀ 1,20,000 ಕೊಡ್ತೀನಿ ಸರ್ ಫೈನಲ್. 1,20,000ಕ್ಕೆ. ಸೊ ನೀವು ನೋಡಿದ್ರೆ ನೀವು ಆ ಮಾಡಲ್ ಅಂತ ಹೇಳಲ್ಲ, ಯಾಕಂದ್ರೆ ಅಂತ ಒಂದು ಎಕ್ಸಲೆಂಟ್ ಕಂಡೀಷನಲ್ಲಿ ಇರೋಂಗೆ ಮಾಡಿದ್ದಾರೆ. ಹೌದು. ಸೊ ಬೇಕು ಅನ್ನೋ ಖಂಡಿತವಾಗಿ ಪ್ರಿಫರ್ ಮಾಡ್ಬೋದು. ಇವೆಲ್ಲನೂ ಕೂಡ ಖರ್ಚು ಬರ್ದಿರೋಂಥ ಕಾರ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸರ್, ನ್ಯಾನೋ. ಸರ್ ಟಾಟಾ ನ್ಯಾನೋ ಟ್ವಿಸ್ಟ್. ಟಾಟಾ ನ್ಯಾನೋ ಸರ್ ಟ್ವಿಸ್ಟ್ ತರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. 2011 ಮಾಡಲು. AC ಬರುತ್ತೆ. ನ್ಯಾನೋ ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ಇದು ಬಂದು ನಿಮಗೆ 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 90,000ಕ್ಕೆ? ಹೌದು ಸರ್. ನ್ಯಾನೋ, ಅದು ಕೂಡ ವೈಟ್ ಕಲರು, ಟ್ವಿಸ್ಟ್ ಅಲ್ಲ, ಇದು ಬರೀ ನ್ಯಾನೋ. ದಯವಿಟ್ಟು ಕ್ಷಮೆ ಇರಲಿ. ಸೊ ಬೇಕಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಜೆನ್ ಎಸ್ಟಿಲ್ಲ ಒಳಗಡೆ ಒಂದು ತೋರಿಸಿದೋ, ಇಲ್ಲೊಂದಿರುತ್ತೆ ಡೀಟೇಲ್ ಸರ್. ಸರ್ 2007 ಮಾಡಲು ಜೆನ್ ಎಸ್ಟಿಲ್ LXi AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಬರೀ 1,25,000 ಕೊಡ್ತೀನಿ ಸರ್. 1,25,000ಕ್ಕೆ, 1,25,000ಗೆ. ಈ ಸ್ಯಾಲರಿ ಆಲ್ರೆಡಿ ಸೋಲ್ಡ್ ಆಗಿದೆ. ಸೊ ನೆಕ್ಸ್ಟ್ ಸರ್, ಫಿಯಟ್ ಪುಂಟೋ. ಸರ್ ಫಿಯಟ್ ಪುಂಟೋ ಟಾಪ್ ಎಂಡ್ ಮಾಡಲು ಡೀಸೆಲ್ ಯಾರು ನೋಡ್ತೀರಿ ನೋಡಿ, ಆಫರ್ ಯುಗಾದಿ ಹಬ್ಬ ಆಫರ್ ಕೊಡ್ತೀನಿ. ಇದು ಬರೀ 2,65,000ಕ್ಕೆ ಡೀಸೆಲ್ಲು ಟಾಪ್ ಎಂಡ್ ಮಾಡಲು 2014 ಮಾಡಲು ಕೊಡ್ತೀನಿ ಸರ್. ಅದು ಕೂಡ ಫಿಯಟ್ ಪುಂಟೋ ಡೀಸೆಲ್ ಸರ್, ಟಾಪ್ ಎಂಡ್ ಮಾಡಲು ಬರೀ 2,65,000 ಸರ್. ಇನ್ನೂ ಬಂದೆ ನೀವು ಗಾಡಿ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡುವ ಸರ್. ಓಕೆ, ಸ್ವಿಫ್ಟ್ ಡೀಸೆಲ್ ಸರ್. ಸರ್ 2009 ಮಾಡಲು ಸ್ವಿಫ್ಟು VDI AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ಬರೀ 2,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,60,000ಕ್ಕೆ, 2,60,000ಗೆ ನಿಮಗೆ ಈ ಸ್ವಿಫ್ಟ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ Hyundai I20 ಬ್ಲ್ಯಾಕ್ ಕಲರ್ ಗಾಡಿ ಇರುತ್ತಂದ್ರೆ ಬ್ಲ್ಯಾಕ್ ಬ್ಯೂಟಿ KA01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ 2009 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಗಾಡಿ ಮ್ಯಾಗ್ನಾ. ಬರೀ 2,05,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,05,000, 2,05,000ಕ್ಕೆ. ಲೋ ಬಜೆಟಲ್ಲಿ I20 ಬೇಕು ಅನ್ನೋರಿಗೆ ಅದು ಕೂಡ ಸಿಗುತ್ತೆ. ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀವಿ, ಇವರ ಒಂದು ಶೋರೂಮ್ ಬೆಂಗಳೂರಲ್ಲಿ ಇರುತ್ತೆ. ಟ್ರಿನಿಟಿ ಕಾರ್ಸ್ ಬೆಂಗಳೂರು ಅಂತ ಹೊಡೆದ್ರೆ ಸಾಕು, ನಿಮಗೆ ಲೊಕೇಶನ್ ಕೂಡ ಬರುತ್ತೆ. ಇಲ್ಲ ವಿಡಿಯೋ ಮೇಲಿರುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ಇವರು ಕೂಡ ನಿಮಗೆ ಲೊಕೇಶನ್ ಶೇರ್ ಮಾಡ್ತಾರೆ. ಇವರೇನು ಹೇಳಿರ್ತಾರೆ ಪ್ರೈಸ್, ಅದು ಯಾವುದು ಕೂಡ ಫೈನಲ್ ಪ್ರೈಸ್ ಇರಲ್ಲ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ಗೆ ನಿಮಗೆ ಕ್ಲೋಸ್ ಆಗುತ್ತೆ. ಯಾಕಂದರೆ ಇದು ಬಂದು ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಫೈನಲ್ ಪ್ರೈಸ್ ಅನ್ನೋದು ನೀವು ಬಂದು ಮಾತಾಡಿದಾಗ ಮಾತ್ರ ನಿರ್ಧಾರ ಆಗುವಂಥದ್ದು. ಸೊ ದಯವಿಟ್ಟು ಬನ್ನಿ, ಮಾತಾಡಿ.